ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಮೈಸೂರು ಅವರನ್ನ ಸ್ವಾಗತಿಸೋದಕ್ಕೆ ಭವ್ಯ ತಯಾರಿಯನ್ನ ಕೂಡ ನಡೆಸಿದೆ. ಯಾವ ಕಾರಣಕ್ಕೆ, ಉದ್ದೇಶ ಏನು, ಎಲ್ಲ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತು ಮೋದಿ ಮೇನಿಯಾ ಇರುತ್ತೆ. ಇವತ್ತು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂತ ನಾವು ಹೇಳಿದ್ವಿ ನಿಮಗೆ. ಇನ್ನು ಅಲ್ಲಾಗಿರುವಂತಹ ತಯಾರಿ ಡೀಟೇಲ್ಸ್ ಕೊಡ್ತೀವಿ. ರಾಮಕೃಷ್ಣ ಆಶ್ರಮಕ್ಕೆ ನರೇಂದ್ರ ಮೋದಿ ಅವರ ಭೇಟಿ ಆಗುತ್ತೆ. ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕವನ್ನ ಉದ್ಘಾಟನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಧರ್ಮಕ್ಕೆ ಮತ್ತು ದೇಶಕ್ಕೆ ಕೊಟ್ಟಂತಹ ಕೊಡುಗೆಯನ್ನ ಈ ಆಶ್ರಮಕ್ಕೆ ವಿಸಿಟ್ ಮಾಡಿದವರು ನೋಡಬಹುದು. ಇದೇ ಆಶ್ರಮದಲ್ಲಿ 5 ನಿಮಿಷಗಳ ಕಾಲ ಧ್ಯಾನವನ್ನು ಕೂಡ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅವರ ಪ್ರೋಗ್ರಾಮ್ನ ಟೈಮ್ ಲೈನ್. ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಜಗತ್ತಿಗೆ ಆಧ್ಯಾತ್ಮಿಕ ಔನ್ನತ್ಯವನ್ನು ಪರಿಚಯ ಮಾಡಿದಂತಹ ವೀರ ಸನ್ಯಾಸಿ ಯಾರು ಕೇಳಿದ್ರೆ ಅದು ಸ್ವಾಮಿ ವಿವೇಕಾನಂದರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಮೈಸೂರಿಗೆ ಸ್ವಾಮಿ ವಿವೇಕಾನಂದ ಭೇಟಿಯ ನೆನಪಿನಾರ್ಥ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. 45 ಕೋಟಿ ವೆಚ್ಚದಲ್ಲಿ ಈ ವಿವೇಕ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. ಆಶ್ರಮದಲ್ಲಿ ನಿರ್ಮಿಸಿರುವಂತಹ ವಿವೇಕ ಸ್ಮಾರಕವನ್ನ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 2:55ಕ್ಕೆ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ನರೇಂದ್ರ ಮೋದಿ ಅವರು ಬರ್ತಾರೆ. ಅದಾದ ಬಳಿಕ ಪ್ರೋಟೋಕಾಲ್ ಪ್ರಕಾರ ಸಿಎಂ ಡಿಕೆ ಶಿವಕುಮಾರ್ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸುತ್ತಾರೆ. ಸ್ಮಾರಕ ಸಂಪರ್ಕ ಕಲ್ಪಿಸುವಂತಹ ಎಲ್ಲ ರಸ್ತೆಗಳನ್ನು ಭದ್ರತಾ ಕಾರಣಕ್ಕೆ ಅಂತ ಹೇಳಿ ಬಂದ್ ಮಾಡಲಾಗಿದೆ. ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಅತ್ಯಂತ ವಿಶಿಷ್ಟ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಹೇಗೆ ರೆಡಿ ಆಗಿದೆ ಮೈಸೂರು ನರೇಂದ್ರ ಮೋದಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ? ಈಗಾಗಲೇ ಒಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರ ಆಗಮನ ಜೊತೆಗೆ ಇವತ್ತೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೊದಲ ಬಾರಿಗೆ ಮೈಸೂರಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ಎರಡೂ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಮೈಸೂರು ಸಂಪೂರ್ಣವಾಗಿ ಸಜ್ಜಾಗಿದೆ. ಆದರೆ ಪಬ್ಲಿಕ್ಸಿಗೆ ಸಹಜವಾದಂಥ ಅಂದರೆ ಇಂಥ VVIPಗಳು ಬಂದಂಥ ಸಂದರ್ಭದಲ್ಲಿ ತೊಂದರೆ ಆಗುವಂಥದ್ದು ಸಹಜ. ಈಗಾಗಲೇ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾ ಇರುವಂಥ ವಿವೇಕ ಸ್ಮಾರಕದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಸಾರ್ವಜನಿಕರಿಗೆ ಸಂಚಾರಕ್ಕೂ ಕೂಡ ತಡೆ ಮಾಡಲಾಗಿದೆ. ಮತ್ತು ಸುತ್ತಮುತ್ತ ಇರುವಂತಹ ಶಾಲಾ ಕಾಲೇಜುಗಳು ಮತ್ತು ಅಂಗಡಿ ಮುಗ್ಗಟ್ಟುಗಳು ಎಲ್ಲದನ್ನು ಕೂಡ ಬಂದ್ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂತಹದ್ದು ಮಮತಾ. ಒಟ್ಟಾರೆ ಇವತ್ತು ಮಧ್ಯಾಹ್ನ 3:30ಕ್ಕೆ ಬರುವಂತಹ ಪ್ರಧಾನಮಂತ್ರಿಗಳ ಸ್ವಾಗತಕ್ಕೆ ವಿವೇಕ ಸ್ಮಾರಕದ ಆದಿಯಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಜ್ಜಾಗಿರುವಂತಹದ್ದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಜೆನ್ಜಿ ರೆವಲ್ಯೂಷನ್ ನಡೀತಾ ಇರುವಂತಹ ಈ ಟೈಮ್ನಲ್ಲೇ ವಿವೇಕಾನಂದರ್ ಅಂದ್ರೆ ಯಾರು? ಅವರು ಯೂತ್ ಐಕಾನ್. ಸೊ ಅವರ ಸ್ಮಾರಕ ಅಲ್ಲಿ ಉದ್ಘಾಟನೆ ಅಂತ ಹೇಳಿದ್ರೆ ತುಂಬ ಲೆಕ್ಕಾಚಾರಗಳಿದ್ದಾವೆ.